ಕೇಸ್ನಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಎಲ್ಲಿದ್ದಾರೆ? ಸದ್ಯ ದೇಶಕ್ಕೆ ಮರಳೋದಿಲ್ವಾ ಸಂಸದ ಪ್ರಜ್ವಲ್ ರೇವಣ್ಣ? ಫಲಿತಾಂಶ ಬರೋವರೆಗೂ ವಾಪಸ್ ಆಗೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ರೇಪ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಎಲ್ಲಿದ್ದಾನೆ? ಹಾಗಾದ್ರೆ ಪ್ರಜ್ವಲ್ಗಾಗಿ ಹುಡುಕಾಟ ಬಹಳ ಜೋರಾಗಿ ನಡೀತಾ ಇದೆ. ಸದ್ಯ ಹಾಗಾದ್ರೆ ದೇಶಕ್ಕೆ ವಾಪಸ್ ಆಗೋದಿಲ್ವಾ ಸಂಸದ ಪ್ರಜ್ವಲ್ ರೇವಣ್ಣ? ಚುನಾವಣಾ ಫಲಿತಾಂಶದ ಬಳಿಕವೇ ವಾಪಸ್ ಆಗೋ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ಬಂಧನ ಆದ್ರೆ ಮತ್ತಷ್ಟು ಕೃತ್ಯ ಬಯಲಾಗೋ ಆತಂಕ ಇದೆ. ಹಾಗಾಗಿ ಸದ್ಯಕ್ಕೆ ಭಾರತಕ್ಕೆ ವಾಪಸ್ ಬರೋದಿಲ್ವಾ ಸಂಸದ ಪ್ರಜ್ವಲ್ ರೇವಣ್ಣ? ರೇಪ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣಗಾಗಿ ಬಹಳ ಹುಡುಕಾಟ ನಡೀತಾ ಇದೆ. ಜರ್ಮನಿ, ದುಬೈ, ಕತಾರ್ ಅನ್ನುವಂತಹ ದೇಶಗಳ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಪ್ರಜ್ವಲ್ ಸದ್ಯಕ್ಕೆ ದೇಶಕ್ಕೆ ವಾಪಸ್ ಆಗಲ್ಲ ಅಂತಲೇ ಹೇಳಲಾಗ್ತಾ ಇದೆ. ವಾಪಸ್ ಆದ್ರೆ ಮತ್ತಷ್ಟು ಕೃತ್ಯ ಬಯಲಾಗತ್ತೆ ಅನ್ನೋ ಆತಂಕ. ಪ್ರಜ್ವಲ್ ಬಂಧನ ಆಗಿದ್ದೇ ಆದ್ರೆ ಮತ್ತಷ್ಟು ಕೃತ್ಯ ಬಯಲಾಗಬಹುದು ಅನ್ನೋ ಆತಂಕದಲ್ಲಿ. ಹಾಗಾದ್ರೆ ಪ್ರಜ್ವಲ್ ಸದ್ಯಕ್ಕೆ ಭಾರತಕ್ಕೆ ವಾಪಸ್ ಆಗೋದಿಲ್ವಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದಲ್ಲಿ ಪ್ರಜ್ವಲ್ಗಾಗಿ ಬಹಳ ಹುಡುಕಾಟ ನಡೀತಾ ಇದೆ. ಆದರೆ ಪ್ರಜ್ವಲ್ ಈ ವಾರ ಬರ್ತಾರೆ, ಮುಂದಿನ ವಾರ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆಯೇ ಹೊರತು ಪ್ರಜ್ವಲ್ ವಾಪಸ್ ಆಗಿಲ್ಲ. ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಪ್ರಜ್ವಲ್ ಸದ್ಯಕ್ಕೆ ವಾಪಸ್ ಆಗೋದು ಡೌಟ್. ಯಾಕಂದ್ರೆ ಈ ಪ್ರಕರಣ ಪಕ್ಷಕ್ಕೆ, ಕುಟುಂಬಕ್ಕೆ ಬಹಳ ದೊಡ್ಡ ಮುಜುಗರವನ್ನ ತಂದಿಟ್ಟಿದೆ. ವಾಪಸ್ ಆದ್ರೆ ಮತ್ತಷ್ಟು ಕೃತ್ಯ ಬಯಲಿಗೆ ಬರುವಂತಹ ಆತಂಕ ಇದೆ ಅನ್ನೋ ಕಾರಣಕ್ಕೆ. ಹಾಗಾದ್ರೆ ಸದ್ಯಕ್ಕೆ ರಿಟರ್ನ್ ಇಲ್ಲ. ಶ್ವೇತಾ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಇನ್ನೂ ಸಹ ಸ್ವದೇಶಕ್ಕೆ ಮರಳಿಲ್ಲ. ವಿದೇಶದಲ್ಲೇ ಸಹ ಇನ್ನೂ ಇದ್ದಾರೆ ಅನ್ನುವಂತಹದ್ದು ಸದ್ಯದ ಮಾಹಿತಿ. ಏಪ್ರಿಲ್ 26ರಂದು ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ವೋಟನ್ನು ಮಾಡಿ ತೆರಳಿದಂಥವರು ಇದುವರೆಗೂ ಸಹ ಯಾರಿಗೂ ಸಹ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮೊದಲು ಜರ್ಮನಿಲಿದ್ದರು, ನಂತರದಲ್ಲಿ ದುಬೈಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಿನ ಸದ್ಯದ ಚರ್ಚೆಯ ಪ್ರಕಾರ ಪ್ರಜ್ವಲ್ ರೇವಣ್ಣನವರು ಚುನಾವಣಾ ಫಲಿತಾಂಶ ಬರುವವರೆಗೂ ಸಹ ಸ್ವದೇಶಕ್ಕೆ ಮರಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಪಕ್ಷಕ್ಕೆ ಮುಜುಗರ ಆಗಿದೆ, ಕುಟುಂಬಕ್ಕೆ ಮುಜುಗರ ಆಗಿದೆ. ಎಚ್ ಡಿ ರೇವಣ್ಣನವರು ಈಗ ಬಂಧನದಲ್ಲಿದ್ದಾರೆ. ಈ ವಿಚಾರಣೆ ವೇಳೆ ಎಚ್ ಡಿ ರೇವಣ್ಣನವರ ಮಾಹಿತಿಗೂ ಮತ್ತು ಪ್ರಜ್ವಲ್ ರೇವಣ್ಣನವರ ಮಾಹಿತಿಗೂ ವ್ಯತಿರಿಕ್ತವಾದ ಒಂದು ಹೇಳಿಕೆಗಳು ಬಂದಂಥ ಸಂದರ್ಭದಲ್ಲಿ, ಡಿಫ್ರೆನ್ಸಸ್ ಬಂದಂಥ ಸಂದರ್ಭದಲ್ಲಿ ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಣೆಯಲ್ಲಿ ಬಹಳ ಕುತೂಹಲಕಾರಿಯಾದಂತಹ ಗಂಭೀರವಾದ ವಿಚಾರಗಳು ಸಹ ಬರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಮುಜುಗರ ಆಗುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಚುನಾವಣಾ ಫಲಿತಾಂಶ ಬರೋವರೆಗೂ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆಗೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಒಂದು ಕಡೆ ಎಚ್ ಡಿ ರೇವಣ್ಣನವರ ಬಂಧನ ಆದ ತಕ್ಷಣವೇ ಪ್ರತ್ಯಕ್ಷ ಆಗ್ಬೋದು ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಎರಡನೇ ಹಂತದ ಚುನಾವಣೆ ಮುಗಿದ ತಕ್ಷಣ ಪ್ರತ್ಯಕ್ಷರಾಗ್ತಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇತ್ತು. ಇವ್ಯಾವೂ ಸಹ ಆಗಿಲ್ಲ. ಈಗ ಸದ್ಯ ಗಮನಿಸಿದರೆ ಚುನಾವಣಾ ಫಲಿತಾಂಶ ಬರೋವರೆಗೂ ಪ್ರಜ್ವಲ್ ರೇವಣ್ಣ ವಾಪಸ್ ಮರಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಮುಜುಗರವನ್ನು ಪಕ್ಷಕ್ಕೆ ಮತ್ತು ಕುಟುಂಬಕ್ಕೆ ತಂದೊಡ್ಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ. SIT ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲ ಆಯಾಮಗಳಲ್ಲೂ ಸಹ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಈ ಸನ್ನಿವೇಶದಲ್ಲಿ ಪ್ರಜ್ವಲ್ ರೇವಣ್ಣ SIT ಬಂಧಿಸಿದ್ದೇ ಆದರೆ ಇನ್ನಷ್ಟು ಮಾಹಿತಿಗಳು ಏನು ಒಳಗಡೆ ಇರುವಂತಹ ಮಾಹಿತಿಗಳು, ಇನ್ನೂ ಹೊರಬರದೆ ಇರುವಂತಹ ಮಾಹಿತಿಗಳು ಸಾಕಷ್ಟು ಬಹಿರಂಗವಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಚುನಾವಣಾ ಫಲಿತಾಂಶದವರೆಗೂ ಸಹ ಕೈಗೆ ಸಿಗದೆ ವಿದೇಶದಲ್ಲೇ ಇರ್ತಾರೆ ಅನ್ನುವಂತಹದ್ದು ಸದ್ಯದ ಚರ್ಚೆಯಲ್ಲಿರುವಂತಹ ವಿಷಯ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.